ಗಾಂಜಾ ಸಾಗಾಟ 180 ಗ್ರಾಂ ಗಾಂಜಾ ವಶ, ವ್ಯಕ್ತಿ ಬಂಧನ. ಗಾಂಜಾ ಮಾರಾಟ ಮಾಡಲು ಯತ್ನಿಸಿದ ಆರೋಪದ ಮೇಲೆ ನವೀನ್ ಲಕ್ಷ್ಮಣ್ ಹೆದ್ದೇರಿ ಸಾಕಿನ್ ಕೆರೂರು ತಾಲೂಕು ಬಾದಾಮಿಯ ವ್ಯಕ್ತಿಯನ್ನ ರಾಮದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಆತನ ಬಳಿ ಇದ್ದ 180 ಗ್ರಾಂ ಗಾಂಜಾ, ಒಂದು ಪಲ್ಸರ್ ಬೈಕ್, 1,000 ರೂಪಾಯಿ ನಗದು ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿರುವ ಹಾದಿ ಬಸವೇಶ್ವರ ದೇವಸ್ಥಾನದ ಹತ್ತಿರದಲ್ಲಿ ಬಾದಾಮಿ ತಾಲೂಕಿನ ಕೆರೂರು ಗ್ರಾಮದ ನವೀನ್ ಲಕ್ಷ್ಮಣ್ ಹೆದ್ದೇರಿ ಎಂಬ ವ್ಯಕ್ತಿಯು ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತಾಲೂಕು ಆಡಳಿತ, ಡಿಎಸ್ಪಿ ಚಿದಂಬರಂ ಮಡಿವಾಳ್, ಸಿಪಿಐ ವಿನಾಯಕ್ ಬಡಿಗೇರವರ ಮಾರ್ಗದರ್ಶನದಲ್ಲಿ ಸ್ಥಳಕ್ಕೆ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದಾಗ ಆತನ ಬಳಿ ಇದ್ದ 180 ಗ್ರಾಂ ಗಾಂಜಾ, ಒಂದು ಪಲ್ಸರ್ ಬೈಕ್, 1,000 ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವೇಳೆ ಪಿಎಸ್ಐ ಸವಿತಾ ಮುನ್ಯಾಳ್, ಗ್ರೇಡ್ 2 ತಹಶೀಲ್ದಾರ್ ಸಂಜಯ್ ಖಾತೆದಾರ್, ಪೊಲೀಸ್ ಸಿಬ್ಬಂದಿ ಎಎಸ್ಐ ಅನಿಲ್ ಮಡಿವಾಳರ್, ಹನುಮಂತ್ ವಾಸನ್, ಕೃಷ್ಣ ಮಾದರ್, ಸುರೇಶ್ ಕೋತಿನ್, ಶ್ರೀಕಾಂತ್ ಜಾಧವ್, ಶೇಷಪ್ಪ ಕಮಕೇರಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಬಿಎಂ ಬಿಸನಾಳ್.